ಆದ್ರಿಂದ ಅಧ್ಯಕ್ಷರೇ ತಾವು ಕೂತ್ಕೊಳ್ರಿ. ಅಧ್ಯಕ್ಷರೇ ಮಾತಾಡ್ರಿ. ಪದೇ ಪದೇ ಈ ರೀತಿ ಘೋಷಣೆ ಇಲ್ಲ ಈಗ ಯಾರು ನರೇಂದ್ರ ಸ್ವಾಮಿ ಅವರ ಅವ್ರು ಏನು ಹೇಳ್ತಾರೆ ಹೇಳಿರಿ. ತಾವು ಕೂತ್ಕೊಳ್ರಿ. ಇಲ್ಲ ಅವ್ರು ಏನು ಹೇಳ್ತಾರೆ ಹೇಳಿ. ಸರ್ಕಾರ ಉತ್ತರ ಕೊಡ್ತದೆ. ತಾವು ಕೂತ್ಕೊಳ್ರಿ. ಬಿರಿಯಾನಿ ತಿನ್ನಕ್ ಹೋಗೋದು ಇವ್ರ ಪ್ರಧಾನಿ. ಬಿರಿಯಾನಿ ತಿನ್ಕ ಬಂದದ್ದು ಇವ್ರ ಪ್ರಧಾನಿ. ಅಲ್ಲ ಆಯ್ತು, ಅದನ್ನ ಆಮೇಲೆ ಪಾಕಿಸ್ತಾನಕ್ಕೆ ಸ್ನೇಹ ಬೆಳೆಸೋದು ನೀವು ನೋಡಿ. ಯುದ್ಧ ಹಾಕಿದ್ದದ್ದು ಇಂದಿರಾ ಗಾಂಧಿ. ಮಾನ್ಯ ನರೇಂದ್ರ ಸ್ವಾಮಿ ಅವರ ಪಾಕಿಸ್ತಾನಿ ಪ್ರೀತಿಗೆ ನಾನು ಅಡ್ಡಿಪಡಿಸೋದಿಲ್ಲ. ಅವ್ರ ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸಲಿ. ಪ್ರೀತಿ ನೀವು ಆರ್ಡಿಎಕ್ಸ್ ನಾವು ಪಾಕಿಸ್ತಾನ ಪ್ರೀತಿ ಅಂತ ಹೇಳಬಾರ್ದು ಸರ್. ಈಗ ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ? ಪ್ರೈಮ್ ಮಿನಿಸ್ಟರ್ ಸೆರೆಮನಿಗೆ ಯಾರು ಪಕ್ಕದಲ್ಲಿ ಕೂತಿದವರು? ಪಾಕಿಸ್ತಾನ ಅಧ್ಯಕ್ಷರು. ಅವ್ರನ್ನ ಕರ್ಕೊಂಡು ಅಧ್ಯಕ್ಷರೇ ತಪ್ಪಿಲ್ವಾ? ಈಗ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ. ನಾಳೆ ಆದ್ರೂ ಕೂಡ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ. ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ. ಎಲ್ಲರೂ ಕೂಡ ಮಾತಾಡೋಣ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಕೇಳೋರು ಜನ ಇದ್ದಾರೆ, ಮೀಡಿಯಾಗಳಿದ್ದಾರೆ, ಎಲ್ಲದೂ ಕೂಡ ಹೊರಗಡೆ ಹೋಗ್ತದೆ. ಇವತ್ತೇನು ಗುಪ್ತವಾಗಿ ಈ 4 ಗೋಡೆಗಳ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ. ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ, ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ. ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಗಿತ್ತು. ಇದೊಂದು ಸಾಮಾನ್ಯ ಸಂಗತಿ ಅಂತ ಆ ಗುಂಪಿಗೆ ಹೆಂಗ ಅನಿಸ್ತು? ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ಹೆಂಗ ಅನ್ಸುತ್ತೆ? ಅಲ್ಲ ಅವ್ರಿಗೆ ಹೇಳಿ ಅವ್ರ ಅಭಿಪ್ರಾಯ ಹೇಳಕತ್ತಾರ. ಅವ್ರು ಹೇಳಿ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನೂ ಹೇಳ್ತದೆ. ತಾವು ಕೂತ್ಕೊಳ್ಳಿ. ಹೇಳೋಣ ಗೋಪಾಲಕೃಷ್ಣ, ಆಮೇಲೆ ಹೇಳ್ರಿ, ಆಮೇಲೆ ಮಾತಾಡೋಣ. ತಾವು ಖಂಡಿತ ಮಾತಾಡಿ. ಆಮೇಲೆ ಅವರು ಮಾತಾಡಿ ಮುಗಿಸ್ಬಿಡ್ಲಿ. ಇನ್ನು 2 ನಿಮಿಷ ಮಾತಾಡ್ತಾರ. ಬೇಡ, ಹೇಳ್ತೀನಿ. ಖಂಡಿತ ಸರ್. ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾರ, ಮಾಡ್ತೀವಿ. ಸರ್ಕಾರದ ಉತ್ತರ ಕೊಡ್ಲಿ. ಹೇಳ್ರಿ. ನಾನು ಹೇಳೋದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. FSL ರಿಪೋರ್ಟಿಗೆ ಕಳಿಸ್ತಾರೆ, ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂತ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನ ಅಡಗಿಸ್ಬೇಕು. ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಧ್ವನಿಯನ್ನ ಅಡಗಿಸ್ಬೇಕು. ಈ ಶಕ್ತಿಗಳನ್ನ ತುಳಿಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾವೇ ನೋಡಿದ್ವಿ ಎಲ್ಲೆಲ್ಲಿ ದೀಪಾವಳಿಯ ಪಟಾಕಿ ರೀತಿನಲ್ಲಿ ಈ ದೇಶದಲ್ಲಿ ಬಾಂಬ್ಗಳು ಸಿಡಿತಾ ಇತ್ತು. ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಗೋಪಾಲಕೃಷ್ಣ ಅವರೇ ಪ್ಲೀಸ್, ದಯವಿಟ್ಟು ನೀವು ಸ್ನೇಹಿತರು ಕೂತ್ಕೊಳ್ಳಿ. ದಯವಿಟ್ಟು ನೀವು ಆಮೇಲೆ ಮಾತಾಡಿ.